ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಹಾಟ್ ವಾಟರ್ ಸೀಲ್ಡ್ ವಾಟರ್? ಹಾಟ್ ವಾಟರ್. ಫಾರ್ ಮೀ ಸೀಲ್ಡ್ ವಾಟರ್ ಪ್ಲೀಸ್. ಸೇಮ್ ಟು ಸೇಮ್. ನನಗೂ ಅದೇ ತಗೊಂಡು ಬನ್ನಿ. ಏನ್ ಆರ್ಡರ್ ಮಾಡೋಣ? ಅವರು ಬಂದ್ಬಿಡ್ಲಿ ಅಲ್ವಾ? ಅಯ್ಯೋ, ಅವ್ರು ನಮಗ್ ಪ್ರೈವೇಸಿ ಇರ್ಲಿ ಅಂತಾನೆ ಬಿಟ್ಟೋಗಿರೋದು. ಅಷ್ಟು ಗೊತ್ತಾಗಲ್ವಾ? ಹೇಳಿ, ಏನ್ ಆರ್ಡರ್ ಮಾಡೋಣ? ಏನ್ ಮಾಡ್ತಿದ್ದೀರಾ? ಇದೆಲ್ಲ ವಾಶ್ ಮಾಡಿ ವೇಪರೈಸ್ ಮಾಡಿ ಇಟ್ಟಿರ್ತಾರೆ. ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕು. ಅವ್ರೆಷ್ಟೇ ಕ್ಲೀನ್ ಮಾಡಿರ್ಲಿ, ನಾವೊಂದ್ಸತಿ ಕ್ಲೀನ್ ಮಾಡೋದ್ರಲ್ಲಿ ತಪ್ಪೇನು? ಯಾ ಸೇಮ್ ಟು ಸೇಮ್. ನಾನು ಅಷ್ಟೇ ತುಂಬಾ ಹೆಲ್ತ್ ಕಾನ್ಶಿಯಸ್. ಆಲಿವ್ ಆಯಿಲ್ ನ ಯೂಸ್ ಮಾಡೋದು. ಐ ಆಮ್ ಆರ್ಗಾನಿಕ್ ಅಂಡ್ ಡಯಟ್ ಕಾನ್ಶಿಯಸ್. ಹಾ, ಓಕೆ ಓಕೆ, ಒಳಗ್ ಬಾ. ವಿಶಾಲ್ ಬಂದ. ವಿಶಾಲ್ ಇಲ್ಲಿ. ವಿಶಾಲ್, ನಾನು ನಿನ್ಗೆ ಭೂಮಿಕಾ ಅಂತ ಹೇಳಿದೆ ಅಲ್ವಾ? ಭೂಮಿ. ಭೂಮಿ, ದಿಸ್ ಇಸ್ ವಿಶಾಲ್. ಭೂಮಿ. ಹಲೋ. ಹಾಯ್. ಆಕ್ಚುಲಿ ನಾನು ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕು. ನಾನು ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಹೇ, ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಆ್ಯಕ್ಚುಲಿ ನಾವಿಬ್ಬರು ಮಾತಾಡಲಿ ಅನ್ನೋ ಕಾರಣಕ್ಕೆ ಅವರು ಇಲ್ಲಿಂದ ಹೊರಟಿದ್ದು. ಕೂತ್ಕೊಳ್ಳಿ. ನಮ್ ಇಬ್ರು ಮಧ್ಯ ಏಜ್ ಒಂದೇ ಡಿಫ್ರೆನ್ಸ್. ಇನ್ ಉಳಿದಿದ್ದೆಲ್ಲ ಸೇಮ್ ಟು ಸೇಮ್. ಬೆಸ್ಟ್ ಕಪಲ್ಸ್ ಅಲ್ವಾ ನಾವು? ಏನಾಯ್ತು? ಶುಗರ್ ಟ್ಯಾಬ್ಲೆಟ್ಸಾ? ಅಲ್ಲಲ್ಲ, ನನಗೆ ಆಂಗ್ಸೈಟಿ ಇಶ್ಯೂಸ್ ಇದೆ. ಮೈಂಡ್ನ ಕಾಮ್ ಡೌನ್ ಮಾಡೋದಕ್ಕೆ ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್. ನಮ್ಮ ಯಜಮಾನ್ರಿಗೆ ಹಬಿ ಅಂತ ಕರೆದ್ರೆ ಟೆನ್ಷನ್. ನಿಮ್ಮನ್ನ ನಾನು ಹಬಿ ಅಂತಾನೆ ಕರೆಯೋದು. ಚೆನ್ನಾಗಿದೆ ಅಲ್ವಾ? ಇನ್ಮೇಲಿಂದ ಹಾಗೆ ಕರಿತೀನಿ ನಿಮ್ಮನ್ನ. ಇದು ಆಂಟಿ BP ಟ್ಯಾಬ್ಲೆಟ್ಸ್. ಅಂದ್ರೆ BP ಬರದೇ ಇರಲಿ ಅಂತ. ಓ, ನಮ್ ಹಬಿ ಬಗ್ಗೆ ಬರೋ ಒಂದ್ ನ್ಯೂಸ್ ಬಿಡಲ್ಲ, ಎಲ್ಲ ಫಾಲೋ ಮಾಡ್ತೀನಿ. ಹಬಿ ಅಂದ್ರೆ ಗುಡ್ ಜೋಕ್. ನಿಮ್ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ. ನನ್ ಫುಡ್ ವಿಚಾರದಲ್ಲಿ ತುಂಬಾ ಕ್ಯಾಲರಿ ಕಾನ್ಶಿಯಸ್. ಅಪರ್ಣ ಆನಂದ್ ಇಬ್ರು ಸಿಕ್ಲಿ ಇದೇ ತರ ಹಿಂಡು ಬಿಡ್ತೀನಿ. ಯು ನೋ, ಐ ವಾಂಟ್ ಟು ಬಿ ಎ ಹೀರೋಯಿನ್. ನಾನು 2 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ರಿಯಲಿ? ಆಲ್ ದಿ ಬೆಸ್ಟ್. ನಮ್ ಹಬಿ ಇಷ್ಟೊಂದ್ ರಿಚ್ಚು, ಯಾಕೊಂದ್ ಫಿಲ್ಮ್ ಪ್ರೊಡ್ಯೂಸ್ ಮಾಡಬಾರ್ದು? ನಾನು ನಂಬೋದು ನನ್ನ ಕೆಲಸ. ನಾನು ಮಾಡ್ತಾ ಇರೋ ಕೆಲಸಕ್ಕೆ ನಾನು ದುಡ್ಡು ಹಾಕಲ್ಲ. ಆಕ್ಚುಲಿ ಒಂದ್ ವಿಷಯದಲ್ಲಿ ನಾನು ನಿಮ್ಮನ್ನ ತುಂಬಾ ಮೆಚ್ಕೋತೀನಿ. ಯಾಕೆ? ಇಷ್ಟೊತ್ತು ನೀನು ಸಹಿಸ್ಕೊಂಡಿದ್ದಕ್ಕ? ಐ ಆಮ್ ರಿಯಲಿ ಇಂಪ್ರೆಸ್ಡ್. ನೀವ್ ಇಷ್ಟೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಎಷ್ಟು ಮುದ್ದಾಗಿದ್ದೀರಾ ಗೊತ್ತಾ? ಒಳ್ಳೆ ಊದ್ಕೊಂಡಿರೋ ಪೂರಿ ತರ. ಪಾರ್ಡನ್? ನನ್ಗೇನು ಪ್ರಾಬ್ಲಮ್ ಇಲ್ಲ. ಐ ಆಮ್ ಓಕೆ ವಿತ್ ದ ಸೈಜ್. ಪ್ರಾಬಬಲಿ ನಾನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರೋದಕ್ಕೆ ನಿಮಗೆ ಈ ತರ ಅನ್ನಿಸ್ತಾ ಇದೆ. ನಿಮ್ಮನ್ನು ತುಂಬಾ ಸೀರಿಯಸ್ ಅನ್ಕೊಂಡಿದ್ದೆ, ಬಟ್ ಯು ಆರ್ ಸೋ ಫನಿ. ಈ ರೆಸ್ಟೋರೆಂಟ್ಗೆ ನಾನು ಇದೇ ಫಸ್ಟ್ ಬರ್ತಿರೋದು. ಫುಡ್ ಚೆನ್ನಾಗಿದೆ ಅಲ್ವಾ? ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ? ನನ್ನ ಮಾತ್ಕಳ್ ಹಾಯ್. ಓಹೋ, ನನ್ನ ಹಳೆ ಫ್ರೆಂಡ್ ಅವಳು. ಫ್ರೆಂಡ್ ಇಲ್ಲೂ ಶುರು ಆಯ್ತಾ? ನಾನು ನಿನ್ನ ಮಕ್ಕಳನ್ನ ಎಷ್ಟು ಜೆನ್ಯೂನ್ ಆಗಿ ಪ್ರೀತಿಸ್ತೀನಿ ಅಂತ ನಿನ್ಗೆ ಗೊತ್ತು ತಾನೆ? ನಾಟಕ ಆಡ್ಬೇಡ ನನ್ನ ಹತ್ರ. ಅಯ್ಯೋ ಚಿನ್ನ, ನನ್ನ ಮಾತು ಲೇಡೀಸ್. ನೀವು ಯಾವಾಗಲೂ ಹೀಗೇನಾ? ಹೀಗೇನಾ ಅಂದ್ರೆ? ಐ ಮೀನ್ ಯಾವಾಗಲೂ ಹೀಗೆ ಸೈಲೆಂಟಾಗಿ ಸೀರಿಯಸ್ ಆಗಿ ಮೌನ ಗೌರಿ ಥರನೇ ಇರ್ತೀರಾ ಅಂತ. ಹಾಗೇನಿಲ್ಲ.
ಜಾಸ್ತಿ ಪರಿಚಯ ಇಲ್ದೇ ಇರೋರ ಹತ್ರ ಅತಿಯಾಗಿ ಮಾತಾಡಲ್ಲ. ನಿಮ್ಮ ಸ್ಯಾಲ್ರಿ ಎಷ್ಟಿರ್ಬೋದು? ಸಮ್ವೇರ್ ಅರೌಂಡ್ 30-35K. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗಿರೋ ಕ್ವಾಲಿಫಿಕೇಷನ್ಗೆ ಇನ್ನೂ ಬೆಟರ್ ಜಾಬ್ ಹೋಗೋದಾಗಿತ್ತಲ್ವಾ? ನನ್ನ ಕೆಲಸ ನನ್ಗೆ ಖುಷಿ ಕೊಡುತ್ತೆ ಅಷ್ಟೇ. ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ? ಪರ್ಸ್ನಲ್ ಗ್ರೋತ್ ಪ್ಲಾನೇ ಇಲ್ವಾ ನಿಮಗೆ? ನನ್ನ ಹತ್ರ ಏನಿದೆಯೋ ನಾನು ಅದರಲ್ಲೇ ಸಂತೋಷವಾಗಿದ್ದೀನಿ. ನಮ್ಮಿಬ್ರು ಲೈಫ್ ಸ್ಟಾರ್ಟ್ ಆದ್ಮೇಲೆ ನಮ್ಮಿಬ್ರು ಪ್ರೊಫೆಷನಲ್ ಫೀಲ್ಡ್ ಸೇಮ್ ಇರೋದ್ರಿಂದ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತೀವಿ ಅನ್ಸುತ್ತಲ್ವಾ? ಅಂದ್ರೆ ಅಂದ್ರೆ ನಾನು MBA ಓದಿದ್ದೀನಿ, ನನಗೂ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಈಸಿ. ಸೊ ನಿಮ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಹೆಲ್ಪ್ ಮಾಡ್ತೀನಿ. ನಾನು ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗ್ತೀನಿ. ಅಯ್ಯಪ್ಪ, ಎಷ್ಟು ಬ್ಯುಸಿಯಾಗಿರ್ತೀವಲ್ವಾ? ನೀವು MBA ಗ್ರಾಜ್ಯುಯೇಟಾ? ತುಂಬಾ ಟ್ಯಾಲೆಂಟೆಡ್. ಏನ್ ಹುಡುಕ್ತಿದ್ದೀರಾ? ನಿಮ್ಮನ್ನ ನನ್ಗೆ ಇಂಟ್ರೊಡ್ಯೂಸ್ ಮಾಡೋದಲ್ಲ, ಅವ್ನು ಹುಡುಕ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಇಷ್ಟು ಚಿಕ್ಕ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಇಷ್ಟು ದೊಡ್ಡ ಸ್ಥಾನ ತಗೊಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ನನ್ಗೇನೇ ತೊಂದರೆ ಇದ್ರು, ಎಂಥದೇ ಪರಿಸ್ಥಿತಿ ಇದ್ರು ನನ್ನ ಜೊತೆನೇ ಇರ್ತೀರಲ್ವಾ? ಆಫ್ ಕೋರ್ಸ್. ಡೌಟ್ ಯಾಕೆ? ನೀವು ಈ ಥರ ಹೇಳೋದಲ್ಲ, ಯೋಚನೆ ಕೂಡ ಮಾಡಬಾರ್ದು ಪ್ಲೀಸ್. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ. ಥ್ಯಾಂಕ್ ಯು ರಶ್ಮಿಕಾ. ಐಮ್ ಸೋ ಲಕ್ಕಿ. ಯಾರಿಗೂ ಹೇಳ್ದಿರೋ ಸೀಕ್ರೆಟ್ನ ನಾನು ನಿಮ್ಗೆ ಹೇಳಬೇಕು. ನಿಮ್ಮಿಂದ ಮಾತ್ರ ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಾವಿಬ್ರು ಮೆಚ್ಯೂರ್ ಆಗಿದ್ದೀವಿ, ರೈಟ್ ಏಜಲ್ಲಿ ಇದ್ದೀವಿ. ಲೈಫ್ ಬಗ್ಗೆ ಸೀರಿಯಸ್ನೆಸ್ ಕೂಡ ಇದೆ. ಅಷ್ಟೇ ಅಲ್ಲ, ನಮ್ಮಿಬ್ಬರ ಆಲೋಚನೆಗಳು ಕೂಡ ಒಂದೇ ಥರ ಇದೆ. ಲೈಫ್ ಬಗ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ನನ್ನ ಪ್ರಕಾರ ಮದುವೆ ಅನ್ನೋದು ಲೈಫ್ ಟೈಮ್ ಕಮಿಟ್ಮೆಂಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.